ಸ್ನೇಹಿತರೆ ನಮಸ್ಕಾರ. ಸೊ ನಾನು ಎರಡು ಸುದ್ದಿ ನೋಡಿ ಇತ್ತೀಚೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ಒಂದು ಮೋಟಿವೇಶ್ನಲ್ ವಿಡಿಯೋ ಕೂಡ, ಡಿಜಿಟಲ್ ಕ್ರಿಯೇಟರ್ಗಳು ಆಗಬೇಕು ಅಂತಿರೋರಿಗೆ ಆಗ್ಬೋದು ಅಂತ ಅಂದ್ಬಿಟ್ಟು. ಸೊ ಇತ್ತೀಚೆಗೆ ಒಂದು ಖ್ಯಾತ ಸಾಫ್ಟ್ವೇರ್ ಕಂಪನಿ ಇಂಜಿನಿಯರ್ ಮುಗ್ದಿರೋರಿಗೆ ಕೇವಲ 18-20 ಸಾವಿರ ರೂಪಾಯಿ ಅಷ್ಟೇ ತಿಂಗಳಿಗೆ ಸಂಬಳ ಕೊಡ್ತಾ ಇದೆ ಅನ್ನೋ ಒಂದು ಸುದ್ದಿ. ಸೊ ನಾನು 2000ನೇ ಇಸ್ವಿಲಿ ನೋಡಿದಾಗಲೇ ಆ ಕಾಲದಲ್ಲೇ 30,000 ರೂಪಾಯಿ ತನಕ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಸಂಬಳ ಬರೋ ಅವಕಾಶಗಳಿತ್ತು. ಸೊ ಅದೊಂದು. ಮತ್ತು ಇನ್ನೊಂದು ವಿಡಿಯೋ ನೋಡಿದೆ, MBBS ಓದಿರೋರಿಗೆ ಬರೀ ಕೆಲಸ ಇದೆ ಆದರೆ ಸಂಬಳನೇ ಇಲ್ಲ ಅನ್ನುವ ಸುದ್ದಿ. ಅಂದರೆ ಜಗತ್ತಲ್ಲಿ ಎಲ್ಲರೂ ನಮ್ಮ ದೇಶದಲ್ಲಿ ಬಹುಮುಖ್ಯವಾಗಿ ಡಾಕ್ಟರ್ಸ್ ಮತ್ತು ಇಂಜಿನಿಯರ್ಸ್ ಆಗಬೇಕಂತಲೇ ಇವತ್ತಿಗೂ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಸೊ ಪೇರೆಂಟ್ಸು ಕೂಡ ಅವರ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಬಟ್ ಇವತ್ತು ಜಗತ್ತಲ್ಲಿ ಒಂದು ಹುದ್ದೆ ಇದೆ, ಅದು ಡಿಜಿಟಲ್ ಕ್ರಿಯೇಟರ್ ಅಂತ. ಅದು ನೀವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ಬೋದು. ಸೊ ಇದರಲ್ಲಿ ಆದಾಯ ಏನು ಬರುತ್ತೆ ಅನ್ನೋದು ನಾನು ಹಿಂದೆ ಮುಕ್ಕಳಪ್ಪ ಕಾಮಿಡಿ ಟೀಮ್ ಅವ್ರಿಗೆ ಎಷ್ಟು ಆದಾಯ ಬರ್ಬೋದು ಅಂತ ಒಂದು ವಿಡಿಯೋ ಮಾಡಾಕಿದ್ದೆ. ಈಗ ನಾನು ಇವತ್ತು ಸದ್ಯಕ್ಕೆ ಈಗ ಯೂಟ್ಯೂಬಲ್ಲಿ ಭಾಳ ಪ್ರಚಲಿತವಾಗಿರೋ ಒಂದು ಹೆಸರು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅನ್ನುವ ಅವರ ಥರ್ಡ್ ಐ ಯೂಟ್ಯೂಬ್ ಚಾನಲಿಂದ ಅವರಿಗೆ ಎಷ್ಟು ಆದಾಯ ಬರ್ತಾಯಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇವರು ಥರ್ಡ್ ಐ ಇದರಲ್ಲಿ ಕೆಲವು ಕ್ರೈಮ್ ಇದ್ರ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ, ಅಂದರೆ ಒಂದು ನ್ಯೂಸ್ ಚಾನಲ್ ಥರನೇ ನಡೆಸ್ತಿದ್ದಾರೆ. ಅವರು ಒಂದು ಪತ್ರಕರ್ತರಾಗಿದ್ದವರು, ಟಿ ವಿನಲ್ಲಿ ಇದ್ದವರು. ಈಗ ಯೂಟ್ಯೂಬ್ ಚಾನಲ್ ಥರ್ಡ್ ಐ ಅಂತ ಕಳೆದ 3 ವರ್ಷಗಳಿಂದ ನಡೆಸ್ತಿದ್ದಾರೆ. ಈಗಾಗಲೇ 2900ಕ್ಕೂ ಹೆಚ್ಚು ವಿಡಿಯೋಗಳು ಇವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಲಭ್ಯ ಇದೆ. ಸೊ ಅಷ್ಟು ವಿಡಿಯೋಗಳು ಹಾಕಿದ್ದಾರೆ. ಇವ್ರಿಗೆ ಎಷ್ಟು ಆದಾಯ ಬರ್ಬೋದು ಸೊ ಅನ್ನೋದನ್ನು ನಾನು ಒಂದು ಜಸ್ಟ್ 2 ನಿಮಿಷದಲ್ಲಿ ಹೇಳ್ತಾ ಇದ್ದೀನಿ. ಈಗ ಈ ಕಲಾ ಮಾಧ್ಯಮದಲ್ಲಿ ಇವರ ಒಂದು ಸಾಕಷ್ಟು ಎಪಿಸೋಡ್ಗಳಲ್ಲಿ ಇವರ ಇಂಟರ್ವ್ಯೂ ಬಂದಿದೆ, ಹೋಮ್ ಟೂರ್ ಕೂಡ ಬಂದಿದೆ. ಆ ಕಲಾ ಮಾಧ್ಯಮ ಪರಾಮರ್ಶರು ಕೂಡ ಬೇರೆ ಯೂಟ್ಯೂಬರ್ಸ್ ಮೋಟಿವೇಟ್ ಆಗಲಿ ಅಂತ ಈ ರೀತಿ ಅವರೇ ಒಬ್ಬ ದೊಡ್ಡ ಅಚೀವರು. ಸೊ ಬೇರೆ ಇನ್ನು ಸೆಲೆಬ್ರಿಟಿಗಳು ಅಚೀವರ್ನ ಅವರು ಇಂಟರ್ವ್ಯೂ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತಾ, ನಾನು ಇದನ್ನು ಭಾಳ ಹಿಂದೆನೋ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ, ನನಗೆ ಟೈಮ್ ಆದಂಗೆ ಈಗ ಒಂದು ಮಾಡ್ತಾಯಿದ್ದೀನಿ. ನೀವು ನನ್ನನ್ನು ಕೇಳ್ಬೋದು, ನಿಮಗೇನಾದ್ರು ಆದಾಯ ಇದೆಯಾ ಇದರಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಡಿಜಿಟಲ್ ಕ್ರಿಯೇಟರ್ ಆಗಿ ಯೂಟ್ಯೂಬಲ್ಲಿ ಯಾವುದೇ ಇನ್ಕಮ್ ಬರ್ತಾಯಿಲ್ಲ, ನನ್ನ ವೀಡಿಯೋಗಳಲ್ಲಿನ ಹಾಕಬೇಕು. ನಾನು ಫೇಸ್ಬುಕ್ಕಲ್ಲಿ ಕೆಲವು ತಿಂಗಳಿಂದ ಒಂದು ಸಣ್ಣ ಆದಾಯ ಶುರುವಾಗಿದೆ. ನಾನು ತುಂಬ ಆ್ಯಕ್ಟಿವ್ ಆಗಿ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈ ಕಲಾ ಮಾಧ್ಯಮದವರು ಏನೋ ಸುಬ್ರಹ್ಮಣ್ಯ ಸಂಧಿಗೆ ಅವರ ಮನೆ ತೋರಿಸ್ತಾರೆ ನೋಡಿ, ಅದು ಟ್ರಿಪ್ಲೆಕ್ಸ್ ಮನೆ, ಡೂಪ್ಲೆಕ್ಸ್ ಅಲ್ಲ ಟ್ರಿಪ್ಲೆಕ್ಸು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅವ್ರ ಮನೆ ಮುಂದೆ ಕಾರು, ಬೈಕು, ಅವರ ಒಂದು ಫ್ಯಾಮಿಲಿ ಎಲ್ಲ ಕಥೆನ ಹೇಳ್ತಾ ಇದ್ದಾರೆ. ಅವರ ಕಥೆನೂ ಕೂಡ ಭಾಳ ಚೆನ್ನಾಗಿ ನಿರ್ಭೀತಿಯಿಂದ ಒಂದು ಯಾವುದೇ ರೀತಿ ಇದಿಲ್ಲದಲೇ ಅವರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಯೂಟ್ಯೂಬ್ ಚಾನಲ್ನ ನಡೆಸ್ತಾ ಇದ್ದಾರೆ. ಸೊ ಇವರ ಒಂದು ಆದಾಯ ನಾನು ಚೆಕ್ ಮಾಡೋದಕ್ಕೋಸ್ಕರ, ಇದು ಎಕ್ಸಾಕ್ಟ್ ಅಂತ ಹೇಳಲ್ಲ, ಒಂದು ನಾನು ಹೇಳೋದು ತುಂಬ ಮಿನಿಮಮ್ ಇರುತ್ತೆ. ಸೊ ಅಂದರೆ ಸಣ್ಣ ಪಾರ್ಟ್ ಮಾತ್ರ ಹೇಳ್ತೀನಿ, ಇದಕ್ಕಿಂತ ಹೆಚ್ಚು ಕೂಡ ಅವ್ರಿಗೆ ಬರೋ ಅವಕಾಶ ಇರುತ್ತೆ. ಇದನ್ನೆಲ್ಲ ಎಲ್ಲಿ ಚೆಕ್ ಮಾಡೋದಂದರೆ socialblade.com ಅಂತ ಒಂದು ವೆಬ್ಸೈಟ್ ಇದೆ. ಈಗ ನನ್ನ ಯೂಟ್ಯೂಬ್ ಚಾನಲ್ ಇದ್ದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ಲಿ ನನಗೆ ಎಷ್ಟು ರೆವಿನ್ಯೂ ಬರುತ್ತೆ ಅಂತ ಚೆಕ್ ಮಾಡ್ಕೋಬೋದು. ಯೂಟ್ಯೂಬ್ ಸ್ಟುಡಿಯೋ ಆ್ಯಪೆಲ್ಲ ಇರುತ್ತೆ. ಬಟ್ ಬೇರೆಯವ್ರದ್ದನ್ನು ಚೆಕ್ ಮಾಡಬೇಕಂದ್ರೆ ಸದ್ಯಕ್ಕೆ ಅವೈಲೇಬಲ್ ಇರೋದು socialblade.com ಅಂತ. ಸೊ ಇಲ್ಲಿ ನೀವು ಹೋಗ್ಬಿಟ್ಟು ಈ ಒಂದು ವೆಬ್ಸೈಟ್ ಲಾಗಿನ್ ಆಗಿ ಅಲ್ಲಿ ಯೂಟ್ಯೂಬ್ ಹೆಸರು ಥರ್ಡ್ ಐ ಅಂತ ನೀವು ಕೊಟ್ರಿ ಅಂತ ಅಂದರೆ ಸೊ ನಿಮಗೆ ಅಲ್ಲೊಂದು ಅನಾಲಿಟಿಕ್ಸ್ ಎಲ್ಲ ಬರುತ್ತೆ, ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ರೆವಿನ್ಯೂ ಬಂದಿರ್ಬೋದು ಅಂತೆಲ್ಲ. ಸೊ ಇದಕ್ಕೋಸ್ಕರನೇ socialblade ಕೂಡ ಯೂಸ್ ಮಾಡ್ತಾರೆ. ಸೊ ನಾನು ಚೆಕ್ ಮಾಡಿದಾಗ ಇವರು ಮಂತ್ಲಿ ಇನ್ಕಮ್ 4K to 64K ಅಂತ ತೋರಿಸ್ತಾ ಇದೆ. ಇಯರ್ಲಿ ಇನ್ಕಮ್ ಕೂಡ ತೋರಿಸ್ತಾ ಇದೆ. ಪ್ರತಿದಿನ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ರೆವಿನ್ಯೂ ಜನ್ರೇಟ್ ಆಗಿರ್ಬೋದು ಕೂಡ ತೋರಿಸ್ತಾ ಇದೆ. ನಾನು ಮಿನಿಮಮ್ ತೊಗೊತಾ ಇದ್ದೀನಿ 4K ಅಂದರೆ 4000 ಅಂತ ಆಗುತ್ತೆ. ಸೊ ಇವತ್ತು ಈಗ ಚೆಕ್ ಮಾಡಿರೋ ಟೈಮಲ್ಲಿ ಡಾಲರ್ ಮೌಲ್ಯ ನಮ್ಮ ಇಂಡಿಯನ್ ರುಪೀಸಲ್ಲಿ ಹೆಂಗಿತ್ತು, ಎಷ್ಟು ಡಾಲರ್ ಇದೆ, $1ಗೆ ಎಷ್ಟು ಮೌಲ್ಯ ಇದೆ ಅಂತ ನೋಡಿದಾಗ 83 ರೂಪಾಯಿ 91 ಪೈಸೆ ಇದೆ. ಸೊ ನಾನು ಇದನ್ನು ರೌಂಡ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು 84 ರೂಪಾಯಿ ಅಂತ ತೊಗೊಂಡು ನೀವು 4000 × 84 ಮಲ್ಟಿಪ್ಲೈ ಮಾಡಿದ್ರೆ 3,36,000 ರೂಪಾಯಿ. ಇದು ಮಿನಿಮಮ್ ತಿಂಗಳಿಗೆ ಇಷ್ಟು ಆದಾಯನ ಇವರು ಖಂಡಿತ ಗಳಿಸ್ತಾ ಇದ್ದಾರೆ. ಸೊ ಯಾವುದೇ ಒಂದು ಇದಿಲ್ದಲೇ ಡಿಜಿಟಲ್ ಕ್ರಿಯೇಟರ್ ಆಗಿ, ಅಂದರೆ ನೀವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ಜಾಸ್ತಿ ವಿಡಿಯೋಸ್ ಹಾಕಬೇಕು. ಇವರು ಇದೇ ಚಾನಲ್ ಕಂಟೆಂಟನ್ನು ಫೇಸ್ಬುಕ್ಕಲ್ಲೂ ಬಹುಶಃ ಹಾಕ್ತಾ ಇರ್ತಾರೆ, ನಾನು ಗಮನಿಸಿಲ್ಲ. ಅಲ್ಲೂ ಕೂಡ ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಫೇಸ್ಬುಕ್ಕಲ್ಲೂ ವಿಡಿಯೋಗಳು. ಸೊ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳು ನನ್ನ ಸ್ನೇಹಿತರೊಬ್ಬರು ಹೇಳ್ದಂಗೆ ಒಟ್ಟಿನಲ್ಲಿ ಈಗ ಇಂಡಿಯಾದಲ್ಲಿ 8
ಅರ್ನಿಂಗ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಇದರಲ್ಲೂ ಕೂಡ ಹಾಕಿದ್ರೆ ಏನೂ ಬೇಡ, ಯೂಟ್ಯೂಬ್ ಚಾನಲ್ ಒಂದೇ ಸಾಕು ಅಂತ ಹೇಳಿ ಮಾಡ್ಕೊಂಡು ಹೋದ್ರು ಕೂಡ ಅವ್ರಿಗೆ 3 ಲಕ್ಷಕ್ಕೂ ಖರ್ಚು ಇರಲ್ವ ಸರ್, ಅವ್ರಿಗೆ ಇದೆಲ್ಲ ಎಲ್ಲ ಇರುತ್ತೆ. ಒಟ್ಟಿನಲ್ಲಿ ಒಂದು ಗ್ರಾಸ್ ಇನ್ಕಮ್ 3,36,000 ಅನ್ನೋದು ಮಿನಿಮಮ್ ಒಂದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇಷ್ಟೆಲ್ಲ ಇಟ್ಕೊಂಡು ನೀವು ಡಿಜಿಟಲ್ ಕ್ರಿಯೇಟರ್ ಆಗಿದ್ದರೆ ನಿಮ್ಮಲ್ಲಿ ಏನೇ ಟ್ಯಾಲೆಂಟ್ ಇದ್ದರೂ ಕೂಡ ಅದನ್ನು ನೀವು ಎಕ್ಸಿಬಿಟ್ ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತೀವಿ ಅಂತಂದರೆ ಇವತ್ತು ಎಲ್ಲ ಭಾಳ ಪಾಪ್ಯುಲರ್ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಅದರಲ್ಲೂ ಕೊರೋನಾ ನಂತರ ಸಾಕಷ್ಟು ಜನ ಇದರಲ್ಲೇ ಜೀವನ ಕಟ್ಕೊಂಡಿದ್ದಾರೆ. ಸೊ ಒಂದು ನಿಮಗೆ ಇನ್ಸ್ಪಿರೇಷನ್ ಬರಲಿ. ಈಗ 10,000 20,000 ನನ್ನ ಸ್ನೇಹಿತರಿಗೊಬ್ರಿಗೆ ಹೇಳ್ಕೊಟ್ಟೆ, ಅವರು 15,000 ರೂಪಾಯಿ ಸಂಬಳದ ಒಂದು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಅವರಿಗೆ ಒಂದೇ ವಾರಕ್ಕೆ 15,000 ರೂಪಾಯಿ ಅವ್ರಿಗೆ ಗೊತ್ತಿರೋ ಟ್ಯಾಲೆಂಟಲ್ಲಿ ಹೇಗೆ ಅರ್ನ್ ಮಾಡ್ಬೋದು ಅಂತ ನಾನು ಅವ್ರಿಗೆ ಹೇಳ್ಕೊಟ್ಟೆ ಅವರಿಗೆ. ಸೊ ಇದೇ ರೀತಿ ನೀವು ಕೂಡ ಬೇರೆ ಬೇರೆ ಇದರಲ್ಲಿ ಕಲ್ತ್ಕೊಂಡು ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಗಳು ಸಿಗುತ್ತೆ, ಕಲ್ತ್ಕೊಂಡು ದುಡಿಬೋದು. ಸೊ ಇದು ಒಂದು ವಿಡಿಯೋ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇನ್ನೊಂದು ಇನ್ಸ್ಪಿರೇಷನಲ್ ವಿಡಿಯೋ ನಾನು ನಿಮ್ಮ ಮುಂದೆ ತೊಗೊಂಡು ಪ್ರಸ್ತುತಪಡಿಸ್ತೀನಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಆದಷ್ಟು ಸಭ್ಯವಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.